ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಟೋಲೆ, ಸಮತಾ ಸೈನಿಕ ದಳ ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಇದೇ ಸೋಮವಾರ 25ನೇ ತಾರೀಕಿಗೆ 4 ಗಂಟೆಗೆ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಜಯಂತ್ಯೋತ್ಸವ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜೀವನಾಧಾರಿತ ನನ್ನ ಅಂಬೇಡ್ಕರ್ ನಾಟಕ ಪ್ರದರ್ಶನ ಇದೆ. ಈ ಕಾರ್ಯಕ್ರಮವನ್ನ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಟೋಲೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತ ಶ್ರೀ ರಾಮದಾಸ್ ಹೋಟೆಲ್ ಅವರು, ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರಾಗಿದ್ದಾರೆ, ಅವರು ಉದ್ಘಾಟನೆ ಮಾಡ್ತಾರೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಅನಾಥ ಪಿಂಡಕ ಬುದ್ಧ ವಿಹಾರ ರೇಕುಳಿಗೆ ಮೌಂಟ್ ಬೀದರ್ನ ಪೂಜ್ಯವಂತೆ ರೇವಂತ್ ಅವರು, ಬಸವ ಯೋಗಾಶ್ರಮ ಕೋಟಾ ಬೀದ ಬಸವ ಕಲ್ಯಾಣದ ಪೂಜ್ಯ ಶ್ರೀ ಸಿದ್ದರಾಮ ಶರಣರು ಬೆಲ್ದಾಳ ಹಾಗೂ ಉರ್ಲಿಂಗಿ ಪದ್ದಿ ಮಠದ ಮೈಸೂರಿನ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರು ಅಧ್ಯಕ್ಷಸ್ಥಾನವನ್ನು ವಹಿಸಲಿದ್ದಾರೆ. ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರವರು, ಮಾಜಿ ಶಾಸಕರು, ದಕ್ಷಿಣ ಮತಕ್ಷೇತ್ರ ಕಾಂಗ್ರೆಸ್ನ ಮುಖಂಡರಾದಂತ ಶ್ರೀ ನೀಲಕಂಠರಾವ್ ಮೂಲಿಗೆ ಅವರು, ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಉಪಮಹಾಪೌರದ ಶ್ರೀಮತಿ ತೃಪ್ತಿ ಲಾಖಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾನು ಎ.ಬಿ. ಹೊಸಮನಿ ದಕ್ಷಿಣ ಭಾರತದ ಪ್ರಧಾನ ಕಾರ್ಯದರ್ಶಿ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರ್ತಕ್ಕಂಥ ಸಾಧಕರಿಗೆ ಸನ್ಮಾನವನ್ನ ಏರ್ಪಡಿಸಲಾಗಿದೆ. ರಾಷ್ಟ್ರೀಯ ಬಸವಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ಪೂಜ್ಯ ಶ್ರೀ ಸಿದ್ದರಾಮ ಶರಣರು ಬೆಲ್ದಾಳ, ಬೋಧಿವರ್ಧನ ಪ್ರಶಸ್ತಿ ಪುರಸ್ಕೃತರಾದಂತ ಶ್ರೀ ಬಸಣ್ಣ ಸಿಂಗಿ ಅವರು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂತ ಡಾಕ್ಟರ್ ಹನುಮಂತರಾವ್ ಬಿ. ದೊಡ್ಡಮನಿ ಅವರು, ಪತ್ರಿಕೋದ್ಯಮದಲ್ಲಿ ಮೂಕನಾಯಕ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಶಿವರಾಯ ದೊಡ್ಡಮನಿ ಅವರು, ಮಹಾತ್ಮ ಜ್ಯೋತಿಬಾ ಫುಲೆ ಕ್ರಾಂತಿ ಜ್ಯೋತಿ ಪ್ರಶಸ್ತಿ ಪುರಸ್ಕೃತರಾದ ಎ.ಬಿ. ಹೊಸಮನಿ ಅವರನ್ನ ಸನ್ಮಾನವನ್ನ ಮಾಡಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ಮಧ್ಯಾಹ್ನ 4 ಗಂಟೆಗೆ ಪ್ರಾರಂಭವಾಗಿ 6:06ವರೆಗೆ ಮುಕ್ತಾಯಗೊಳ್ಳುತ್ತದೆ. 7 ಗಂಟೆಗೆ ನಾಟಕ ಪ್ರಾರಂಭವಾಗಿ 9:09ವರೆಗೆ ಮುಕ್ತಾಯಗೊಳ್ಳುತ್ತದೆ. ಕೋಟಿಗಾನಹಳ್ಳಿ ರಾಮಯ್ಯನವರು ಅವರು ಈ ನಾಟಕವನ್ನು ರಚನೆ ಮಾಡಿದ್ದಾರೆ. ಮತ್ತೆ ರಂಗ ಪರಿಕಲ್ಪನೆ ಮತ್ತು ನಿರ್ದೇಶನವನ್ನ ಬೆಳಗಾವಿಯ ಬಾಬಾ ಸಾಹೇಬ್ ಕಾಂಬಳೆಯವರು ನಿರ್ದೇಶನವನ್ನು ಮಾಡಿದ್ದಾರೆ. ಈ ಒಂದು ಒಳ್ಳೆಯ ನಾಟಕ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನಾಧಾರಿತ, ಅವರ ಹುಟ್ಟು, ಹೋರಾಟ, ಆಮೇಲೆ ಅವರ ಶಿಕ್ಷಣಗಳು, ಅವರ ದೇಶಕ್ಕಾಗಿ ಕೊಟ್ಟಿರ್ತಕ್ಕಂಥ ಸಂವಿಧಾನ ಮತ್ತು ಹಿಂದೂ ಧರ್ಮ ತ್ಯಜಿಸಿ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿರ್ತಕ್ಕಂಥ ದೃಶ್ಯಗಳು, ಅತ್ಯಂತ ಮನಕಲುಕುವಂತ ಸನ್ನಿವೇಶಗಳು ಅದರಲ್ಲಿವೆ. ಆ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮ ಈ ಕಲಬುರಗಿಯಲ್ಲಿ ನಡೀತಾ ಇದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಪಕ್ಷ ಮತ್ತು ಸಂಘಟನೆ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ. ಅದರಂತೆ ಕಲಬುರಗಿ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳಿಗೂ ಬೌದ್ಧ ಉಪಾಸಕರಲ್ಲಿ ನಮ್ಮ ಒಂದು ಸವಿನಯ ಪ್ರಾರ್ಥನೆ ಏನಂತಂದ್ರೆ, ಎಲ್ಲರೂ ಬಂದು ಭಾಗವಹಿಸಿ ಈ ನಾಟಕವನ್ನ ನೋಡಿ ಯಶಸ್ವಿಗೊಳಿಸಬೇಕು. ಕಲಾವಿದರು ಸುಮಾರು 50 ಜನ ಕಲಾವಿದರಿದ್ದಾರೆ. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾತ್ರಧಾರಿ, ರಮಾಬಾಯಿ ಪಾತ್ರಧಾರಿ, ಬುದ್ಧನ ಪಾತ್ರಧಾರಿ ಇತ್ಯಾದಿಯಾಗಿ ಎಲ್ಲಾ ಹೋರಾಟದಲ್ಲಿ ಇರ್ತಕ್ಕಂಥ ಮಹನೀಯರ ಪಾತ್ರಧಾರಿಗಳು ಅಲ್ಲಿ ಇರ್ತಾರೆ. ಆ ಕಾರಣಕ್ಕಾಗಿ ತಾವು ಬಂದು ನೋಡಿ ಆ ಕಲಾವಿದರನ್ನ ಪ್ರೋತ್ಸಾಹಿಸಬೇಕಾಗಿ ನಾವು ವಿನಂತಿಸ್ಕೊಳ್ತಾ ಇದ್ದೇವೆ. ನಾವು ಯಾವುದೇ ರೀತಿಯಿಂದ ಬೇರೆ ಯಾವುದೋ ಒಂದು ಕಮಿಟಿ ವಿರುದ್ಧ ನಾವು ಒಂದು ಕಮಿಟಿಯನ್ನ ರಚನೆ ಮಾಡಿ ಈ ಜಯಂತಿಯನ್ನ ರಾಜಕೀಯವಾಗಿ ನಾವು ಮಾಡ್ತಾ ಇಲ್ಲ. ನಾವು ಇಂದು ಅನೇಕ
ಜನ ಅಂಬೇಡ್ಕರ್ ಜಯಂತಿ ಸಲುವಾಗಿ ಯಾವ್ದ್ಯಾವ್ದೋ ಸಮಿತಿಗಳನ್ನ ರಚನೆ ಮಾಡಿಕೊಂಡು ಅವರು ಬೇರೆ ಬೇರೆ ರಾಜಕೀಯವಾಗಿ ಅವರು ಮಾಡಿದ್ರು. ಬಾಬಾ ಸಾಹೇಬ್, ಆಮೇಲೆ ಬಸವಣ್ಣ, ಆಮೇಲೆ ಬುದ್ಧ, ಇವರು ಸಮಾನತೆಗಾಗಿ ಅವರ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಅವರ ಜೀವನವನ್ನೇ ಈ ಸಮಾಜಕ್ಕಾಗಿ ಜಾತ್ಯತೀತ ಹೋರಾಟವನ್ನ ಮಾಡಿದಂಥವರು. ಅವರ ಜಯಂತಿಗಳನ್ನ ಇಂಥ ಜಾತಿಯವರು ಇಂಥ ಧರ್ಮದವರೇ ಆಚರಣೆ ಮಾಡ್ಬೇಕಂತಕ್ಕಂಥದ್ದು ಇಲ್ಲ. ಎಲ್ಲರೂ ಕೂಡಿ ಇವತ್ತು ನಮ್ಮ RPI ನಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತ ಘಟಕದವರಿದ್ದಾರೆ, ಆಮೇಲೆ ವೀರಶೈವ ಲಿಂಗಾಯತ ಸಮಾಜದವರಿದ್ದಾರೆ, ಆಮೇಲೆ ನಮ್ಮ ದಲಿತ ಬಾಂಧವರು ಕೂಡ ಇದ್ದಾರೆ. ಹೀಗಾಗಿ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿಯನ್ನ ಅರ್ಥಪೂರ್ಣವಾಗಿ ನಾವು ಪಂಡಿತ್ ರಂಗಮಂದಿರದಲ್ಲಿ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ತಮ್ಮ ಮುಖೇನ ನಾನು ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ, ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನ ನೋಡಿ ಮತ್ತೆ ನಾಟಕವನ್ನು ನೋಡಿ ನಾಟಕಧಾರಿಗಳಿಗೆ ಪ್ರೋತ್ಸಾಹಿಸಬೇಕಾಗಿ ತಮ್ಮ ಮುಖಾಂತರ ನಾನು ವಿನಂತಿಸಿಕೊಳ್ತಾ ಇದ್ದೇನೆ.